ಸ್ವಾತಂತ್ರ್ಯ ಬಂದು ದಶಕಗಳೇ ಆದರೂ ಕೂಡ ಈ ಗ್ರಾಮಕ್ಕೆ ರಸ್ತೆ ಇಲ್ಲ. ರಸ್ತೆ ಇಲ್ಲದೆ ಪರದಾಟವನ್ನ ಪಡ್ತಾ ಇದ್ದಾರೆ ಚಿಕ್ಕ ಬಿಕ್ಕೋಡಿನ ಗ್ರಾಮಸ್ಥರು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಚಿಕ್ಕ ಬಿಕ್ಕೋಡು ಗ್ರಾಮದಲ್ಲಿ ಈ ಪರಿಸ್ಥಿತಿ ಇದೆ. ಸ್ವಾತಂತ್ರ್ಯ ಬಂತು, ಮೂಲ ಸೌಕರ್ಯಗಳು ಎಲ್ಲ ಕಡೆ ಸಿಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ರಸ್ತೆ ಇಲ್ಲದೆ ಈ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನ ಚಿಕ್ಕ ಬಿಕ್ಕೋಡು ಗ್ರಾಮದ ಪರಿಸ್ಥಿತಿ ಇದು. ಇನ್ನು ಮಳೆಗಾಲ ಬಂತು ಅಂತಂದ್ರೆ ಕೇಳೋದೇ ಬೇಡ, ಪೂರ್ತಿ ಕೆಸರುಗದ್ದೆ ಆಗ್ಬಿಡುತ್ತೆ. 50 ವರ್ಷಗಳಿಂದ ಗ್ರಾಮದಲ್ಲಿ ಒಂದು ರಸ್ತೆ ಮಾಡ್ಕೊಡಿ ಅಂತೇಳಿ ಗ್ರಾಮಸ್ಥರು ಮನವಿ ಮಾಡ್ಕೊಡ್ತಾನೆ ಇದ್ದಾರೆ. ಆದ್ರೆ ಯಾರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ರಸ್ತೆಯಲ್ಲಿ ಬಿದ್ದು ಹಲವರಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ಸೇರ್ಕೊಂಡಿದ್ರು, ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಮತ್ತೊಂದು ವಿಷಯ ಇದೆ ಇಲ್ಲಿ, ಗಂಭೀರವಾದಂಥ ವಿಷಯ. ಈ ಗ್ರಾಮದ ರಸ್ತೆ ನೋಡಿ ಯುವಕರಿಗೆ ಅಂದ್ರೆ ಈ ಊರಿನ ಗಂಡು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ವಂತೆ ಬೇರೆ ಊರಿನವರು. ಗ್ರಾಮಕ್ಕೆ ರಸ್ತೆನೇ ಇಲ್ಲ ಅಂತ ಹೇಳಿ ಹೆಣ್ಣು ಕೊಡ್ತಾ ಇಲ್ವಂತೆ. ಈಗಲಾದರೂ ನಮ್ಮ ಮನವಿಗೆ ಸ್ಪಂದಿಸಿ ನಮಗೆ ರಸ್ತೆ ಮಾಡಿಕೊಡಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೀವಿ, 50 ವರ್ಷಗಳಿಂದ ಬೇಡಿಕೆ, ದಾರಿ ಇದೆ ಆದ್ರೆ ರಸ್ತೆ ಇಲ್ಲ, ಒಂದು ರಸ್ತೆ ಮಾಡಿಕೊಡಿ ನಮಗೆ ಅಂತ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಮಳೆಗಾಲದಲ್ಲಿ ನೋಡಿ ಯಾವ ಪರಿಸ್ಥಿತಿ, ಅಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಈ ರಸ್ತೆಯಲ್ಲಿ ಓಡಾಟ ಮಾಡಿದವರು ಸಾಕಷ್ಟು ಜನ ಬಿದ್ದಿದ್ದಾರೆ, ಗಾಯ ಮಾಡ್ಕೊಂಡಿದ್ದಾರೆ, ಆಸ್ಪತ್ರೆ ಪಾಲಾಗಿದ್ದಾರೆ. ಇನ್ನೊಂದು, ಈ ಊರಿಗೆ ರಸ್ತೆ ಪ್ರಾಪರ್ ಆಗಿ ಇಲ್ಲ, ಹಾಗಾಗಿ ನಾವು ಹೆಣ್ಣು ಕೊಡಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರಂತೆ. ಈ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ. ರಸ್ತೆ ಅನ್ನೋದು ಏನೋ ಈ ಗದ್ದೆಗೋ ಕೆರೆಗೋ ಇರುತ್ತಲ್ಲ, ಆ ರೀತಿ ರಸ್ತೆಗಳು ನೋಡಿದ್ರಲ್ಲ ನೀವೇ ಬರುವಾಗ. ಇದು ಇವಾಗ ಬರಕ್ಕೆ ಈ ತರ ಈ ನಾಟಕದವ್ರು ಬಣ್ಣ ಹಚ್ಕತ್ತಾರಲ್ಲ, ಹಂಗೆ ಬೇಸಿಗೆಗಾಲದಲ್ಲಿ ಈ ಒಂದ್ ಲೆಕ್ಕಾಚಾರಕ್ಕೆ ಇರುತ್ತೆ. ಇವಾಗ ಒಂಚೂರು ಮಳೆ ಉದುರ್ತು ಅಂತಂದ್ರೆ ಎಷ್ಟೊತ್ತಿ ಬೀಳ್ತೀವಿ ಹೇಳ್ತೀವಿ ಅಂತ ಗೊತ್ತಿಲ್ಲ. ನಡಿಯಕ್ಕೂ ಆಗಲ್ಲ ರಸ್ತೆಯಲ್ಲಿ, ಬೈಕಲ್ಲಿ ಹೋಗೋದಿರ್ಲಿ, ನಡಿಯಕ್ಕೂ ಆಗಲ್ಲ, ಆ ರೀತಿ ಆಗಿದೆ. ಕುಗ್ರಾಮ ಇದು. ರಸ್ತೆ ವಿಚಾರದಲ್ಲಂತೂ ಕುಗ್ರಾಮ, ಯಾರಿಗೂ ಕಾಣಿಸಲ್ಲ, ರಾಜಕಾರಣಿಗಳಿಗೂ ಕಾಣಿಸಲ್ಲ. ಕುಗ್ರಾಮ ಅಂದ್ರೆ ಅವರೇ ನಿಮ್ಮನ್ ಕುಗ್ರಾಮ ನಮ್ಮನ್ ಮಾಡಿರೋದೇ ಅವರಲ್ವಾ. ಈಗ ಓಟ್ ಕೇಳಕ್ ಬರ್ತಾರೆ, ಓಟ್ ಹಾಕೋವರೆಗೂ ನಾವು ಅವ್ರ ಸ್ಟೇಟಸ್ ಅಂದ್ರೆ ಬಾಗ್ತಾರೆ, ತಲೆ ಬಾಗ್ತಾರೆ. ಆಗಿರೋದು ಇವಾಗ ರೋಡ್ ಮಾಡಿಸ್ಕೊಡ್ಬೇಕು ನಮಗೆ. ಮಕ್ಳಿಗೆಲ್ಲ ತುಂಬಾ ಗೋಳಾಗಿದೆ ಓಡಾಡಕ್ಕೆಲ್ಲವ. ಮಳೆಗಾಲದಲ್ಲಂತೂ ಕೆಸರುಗದ್ದೆ ಆಗಿರುತ್ತೆ. ಅದಕ್ಕೋಸ್ಕರ ನಾವು ರೋಡ್ ಒಂದು ಹೆಲ್ಪ್ ಮಾಡ್ಬೇಕು ಅಂತ ನಾವು ಬೇಡ್ಕೊಳ್ತಾ ಇದೀವಿ. ಓಟ್ ಮಾತ್ರ ಕೇಳಕ್ ಬರ್ತಾರೆ, ಓಟ್ ಹಾಕಿ ಅಂತ. ಆದ್ರೆ ನಮಗೆ ರೋಡ್ ಅಂತೂ ಆಗ್ಬೇಕು. ನಮಗೆ ಹೆಚ್ಚು ಕಡಿಮೆ ನಾವು ಹುಟ್ಟದಾಗ್ಲಿಂದ ನೋಡ್ತಾ ಇದೀವಿ, ರೋಡು ಅವಾಗ್ಲಿಂದ ಇದೇ ತರ ಇದೆ. ಇದಕ್ಕೆ ಜನಪ್ರತಿನಿಧಿಗಳು ಬರೀ ಓಟಿನ ಟೈಮಲ್ಲಿ ಮಾತ್ರ ಬರ್ತಾರೆ ಅಷ್ಟೇ. ಅದು ಬಿಟ್ರು ಮತ್ತೆ ಮುಗೀತು. ಮತ್ತೆ ನಾವೇನಾದ್ರು ಫೋನ್ ಮಾಡಿ ಕೇಳಕ್ ಹೋದ್ರೆ ಬೇಜವಾಬ್ದಾರಿ ಉತ್ತರ. 1 ಕಿಲೋಮೀಟರ್ ಈಚೆಗೆ ನಮಗೆ ಕೇವಲ ಒಂದು 2 ಕಿಲೋಮೀಟರ್ ರೋಡ್ ಮಾಡ್ಕೊಡಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಹಂಗಾಗಿ ಅವರು ದಯವಿಟ್ಟು ಗಮನ ಹರಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಹೆಚ್ಚು ಕಡಿಮೆ ಒಂದು 300 ಮನೆ ಇದೆ ಅಲ್ಲಿ ಟೋಟಲ್. ಈ ರೂಟು ನಮ್ಗೆ ಅಲ್ಲಿ ರಸ್ತೆ ಒಂದು 3 ಕಿಲೋಮೀಟರ್ ರಸ್ತೆ ಇದೆ, ಒಂದು 30 ಮನೆ ಗ್ರಾಮ ಇದೆ. ಈಗಲಾರು ಅವ್ರು ಗಮನ ಹರಿಸಿ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಆಮೇಲೆ ಸ್ಕೂಲಿಗೆ ಹೋಗಕ್ಕೆ ಆಗ್ಲಿ, ಪೇಟೆಗೆ ಹೋಗಕ್ಕಾಗ್ಲಿ, ಈ ತರ ಸಮಸ್ಯೆಗಳು. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಯಾರು ಒಂದು 300 ಮನೆ ಗ್ರಾಮ ಇದೆ, ಯಾರು ಹೆಣ್ ಕೊಡ್ತೀವಿ ಅಂತ ಬಂದ್ರೆ ರೋಡ್ ನೋಡ್ಬಿಟ್ಟೆ ಮತ್ತೆ ಅವ್ರು ನಮಗೆ ಫೋನೇ ಮಾಡೋದಿಲ್ಲ. ಆಮೇಲೆ ಯಾರೇನಾದ್ರು ಕೇಳಕ್ ಹೋದ್ರೆ ನಿಮ್ಮ ರೋಡ್ ನೋಡಿದ್ರೆ ಹೋಗೋರು ಇಲ್ಲಿ ಹೆಣ್ ಕೊಡಕ್ಕೆ ಇಷ್ಟಪಡಲ್ಲ ಅಂತಾರೆ. ನಾವ್ ಹೆಂಗೆ ಸರ್ ಇಲ್ಲಿ ಕಾಲ ಮಾಡೋದು? ಇದಕ್ಕೆ ಸಂಬಂಧಪಟ್ಟವ್ರಿಗೆಲ್ಲ ಹೇಳಾಯ್ತು, ಇನ್ನಾರು ಮುಂದೆ ಇದಕ್ಕೆ ಸಂಬಂಧಪಟ್ಟವ್ರ ಅಧಿಕಾರಿಗಳು ಗಮನ ಹರಿಸಿ ನಮ್ಮ ರೋಡಿಗೆ ಅನುಕೂಲ ಮಾಡ್ಬೇಕು ಅಂತ ಕೈ ಮುಗಿದು ಬೇಡ್ಕೊಂತೀವಿ. ರಸ್ತೆ ಕುಡಿಯೋ ನೀರಿಗಿಂತ ಮೊದಲ ರಸ್ತೆ ಚೆನ್ನಾಗಿದ್ರೆ ಎಲ್ಲ ಊರಿಗೆ ಹೋಗ್ಬರಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ರಾತ್ರಿ ತಾನೇ ಬರ್ಬೇಕಾದ್ರೆ 7:30 ಆನೇಲಿ ಕಿರಿತ್ತು, ಈ ಅತ್ಲಾಗ ಹೋಗೋಗಿಲ್ಲ, ಇತ್ಲಾಗ ಹೋಗೋಗಿಲ್ಲ, ಅಂತ ಪರಿಸ್ಥಿತಿ ಆಗೋಗ್ಬಿಡ್ತು. ಇಂಥ ಇರುವಂತ ರೋಡಲ್ಲಿ ಎಲ್ಲಿ ತಿರುಗಾಡೋದು, ಏನ್ ಮಾಡೋದು? ಮಕ್ಕಳನ್ನು ಶಾಲೆಗೆ ಕಳ್ಸಿ ಅಲ್ಲಿ ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಗ್ಯಾರಂಟಿನೇ ಇರೋಲ್ಲ. ದಯವಿಟ್ಟು ನಮಗೆ ಆದಷ್ಟು ಬೇಗ ರಸ್ತೆಯನ್ನ ನಿರ್ಮಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀವಿ. ಎಲ್ಲ ಜನಪ್ರತಿನಿಧಿಗಳಿಗೆ, ರಾಜ್ಯ ಸರ್ಕಾರಕ್ಕೂ ಎಲ್ಲದಕ್ಕೂ ಅಷ್ಟೇ. ಜನಪ್ರತಿನಿಧಿಗಳಿಗೆ ಅದರಿಂದ ಕಮಿಷನ್ ಹೋಗ್ಬೇಕು. ಹಾಕಿರುವಂತ ರೋಡನ್ನೇ ಮತ್ತೆ ಹಾಕಿದ್ರೆ ಪರ್ಸೆಂಟೇಜ್ ಅವ್ರಿಗೆ ಜಾಸ್ತಿ ಹೋಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. 50 ವರ್ಷಗಳಿಂದ ಬೇಡಿಕೆ ಇಡ್ತಾ ಇದ್ದಾರೆ. ಚಿಕ್ಕ ಬಿಕ್ಕೋಡು ಗ್ರಾಮದಲ್ಲಿ ಸುಮಾರು ಎಷ್ಟು ಜನ ವಾಸ ಮಾಡ್ಕೊಂಡಿದ್ದಾರೆ, ಮತ್ತೆ ಸ್ಥಳೀಯ ಶಾಸಕರು ಈ ಬಗ್ಗೆ ಏನ್ ಹೇಳ್ತಾರೆ? ಶರ್ಮಿತಾ, ಈಗಾಗಲೇ ಚಿಕ್ಕಬಿಕ್ಕೋಡಿನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆಗಳು, ಕುಟುಂಬಗಳು ಅಲ್ಲಿ ವಾಸವಾಗಿರ್ತಕ್ಕಂಥದ್ದು. ಹಾಸನ ಬೇಲೂರಿನಿಂದ ಬಿಕ್ಕೋಡು ರಸ್ತೆ ಸಕಲೇಶ್ಪುರ ಮೂಲಕವಾಗಿ ಹೋಗುವಂತ ಮಾರ್ಗ ಮಧ್ಯೆಯಲ್ಲಿ ಚಿಕ್ಕಬಿಕ್ಕೋಡು ಸಿಗುತ್ತೆ. ಏನು ರಾಜ್ಯ ಹೆದ್ದಾರಿಯಿಂದ ಕೇವಲ ಸುಮಾರು 1-1.5 ಕಿಲೋಮೀಟರ್ ರಸ್ತೆ ಮಾಡಿದ್ರೆ ಸಾಕು, ಇವರೆಲ್ಲರೂ ಕೂಡ ನಿರಾತಂಕವಾಗಿ ಮತ್ತು ಅವರ ಜೀವನವನ್ನು ಅವರು ನಡೆಸ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಸುಮಾರು 7-8 ಶಾಸಕಗಳನ್ನು ಅವರು ನೋಡಿದ್ದಾರೆ. ಎಲ್ಲರಿಗೂ ಬಳಿ ಕೂಡ ಹೋಗಿ
ಮನವಿಯನ್ನು ಕೂಡ ಮಾಡಿದ್ದಾರೆ. ಅದು ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಪ್ರಯೋಜನ ಕೂಡ ಅವ್ರಿಗೆ ಆಗಿಲ್ಲ. ಕೇವಲ 1 ಕಿಲೋಮೀಟರ್ ರಸ್ತೆನಾದ್ರೂ ಮಾಡ್ಕೊಡಿ, ನಮ್ಗೆ ಮಳೆಗಾಲದಲ್ಲಂತೂ ಯಾವುದೇ ಕಾರಣಕ್ಕೂ ಇಲ್ಲಿ ಓಡಾಡಕ್ಕೆ ಆಗೋದಿಲ್ಲ. ಸಾಕಷ್ಟು ಜನ ಇದರಿಂದ ಅವರ್ಗಕ್ಕೆ ಸಿಲುಕೊಂಡಿದ್ದಾರೆ. ಅದಲ್ಲದೆ ಈಗಾಗಲೇ ಮಲೆನಾಡು ಭಾಗದಲ್ಲಿ ಹೆಚ್ಚು ಕಾಡಾನೆಗಳ ಸಮಸ್ಯೆ ಇದೆ. ಯುವಕರೇನಾದ್ರೂ ಯುವಕರು ಬೈಕ್ ನಲ್ಲಿ ಹೋಗಿ ಅವರು ಸಂತೆಗಾಗ್ಲಿ ಮತ್ತೆ ಇನ್ನಿತರ ಚಟುವಟಿಕೆಗಳಿಗೆ ಪಾಲ್ಗೊಳ್ತಾರೆ. ಆದ್ರೆ ರುದ್ರು ಈ ರಸ್ತೆಯಲ್ಲಿ ಓಡಾಡಕ್ಕೆ ಕೂಡ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಲ್ನಡಿಗೆಯಲ್ಲೇ ಹೋಗ್ಬೇಕಾದಂತ ಪರಿಸ್ಥಿತಿ ಇರೋದ್ರಿಂದ ಆನೆ ಕಾಟಗಳು ಕೂಡ ಸಾಕಷ್ಟಿದೆ. ಪ್ರತಿನಿತ್ಯ ಆನೆಗಳು ಇದೇ ರಸ್ತೆಯಲ್ಲಿ ಓಡಾಟವನ್ನು ನಡೆಸುತ್ತೆ. ಯಾವಾಗ ಯಾರ ಮೇಲೆ ಅಟ್ಯಾಕ್ ಮಾಡುತ್ತೆ ಎಂಬುದು ಕೂಡ ಗೊತ್ತಾಗೋದಿಲ್ಲ. ಪ್ರಾಣವನ್ನ ಕೈ ಇಟ್ಕೊಂಡು ಹೋಗಿ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾಲೆಗೆ ಮಕ್ಕಳು ಕೂಡ ಹೋಗ್ಲಿಕ್ಕೆ ಕೂಡ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು 50 ವರ್ಷದಿಂದ ಈ ಒಂದು ರಸ್ತೆಗೋಸ್ಕರವಾಗಿ ಬೇಡಿಕೆನ ಇಟ್ಟಿದ್ದೀವಿ. ಆದ್ರೆ ಇಲ್ಲಿವರೆಗೂ ಯಾವುದೇ ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳಿಗೂ ನಮ್ಗೆ ಸ್ಪಂದಿಸಿಲ್ಲ. ಈಗಲಾದ್ರೂ ಕೂಡ ಸ್ಪಂದನೆಯನ್ನ ಮಾಡ್ಬೇಕು ಎಂಬಂತ ಮನವಿಯನ್ನ ಅವರು ಗ್ರಾಮಸ್ಥರು ಇಟ್ಟಿರ್ತಕ್ಕಂಥ ಇನ್ನೊಂದು ಗಂಭೀರವಾದಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಈ ಗ್ರಾಮದಲ್ಲಿ ಯುವಕ ಮತ್ತು ಯುವತಿಯರಿಗೆ ಮದುವೆಯನ್ನ ಮಾಡುವ ಸಂದರ್ಭದಲ್ಲಿ ಯಾರಾದ್ರೂ ಗ್ರಾಮಕ್ಕೆ ಬಂದು ಅವರ ಮನೆಯನ್ನ ನೋಡ್ಕೊಂಡು ಹೋಗಿ ಮಾತುಕತೆಗೆ ಬಂದ್ರೆ ಮತ್ತೆ ಕೆಲವು ಮದುವೆಗಳು ಕೂಡ ಮುರಿದು ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮ ಗ್ರಾಮದ ರಸ್ತೆನೇ ಆ ರೀತಿ ಇದೆ, ಯಾವ ರೀತಿಯಾಗಿ ನಿಮ್ಗೆ ಅಲ್ಲಿಗೆ ಯುವಕ ಯುವತಿಯರನ್ನ ಕೊಟ್ಟು ಮದುವೆ ಮಾಡ್ಕೊಡೋದು ಎಂಬಂತ ವಿಚಾರವನ್ನು ಕೂಡ ಪ್ರಸ್ತಾಪ ಆಗಿದೆ ಎಂಬಂತ ನೋವಿನ ವಿಚಾರವನ್ನ ಅವರು ಕೂಡ ಈಗಾಗಲೇ ಹೇಳ್ತಿರ್ತಕ್ಕಂಥದ್ದು. ಈಗಲಾದ್ರೂ ಕೂಡ ಜನಪ್ರತಿನಿಧಿಗಳು ಮನಸ್ಸು ಮಾಡ್ಬೇಕು ಮತ್ತು ಈ ಒಂದು ರಸ್ತೆಯನ್ನ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತ ಅನುದಾನಗಳ ಅವಶ್ಯಕತೆ ಇದೆ, ಅದನ್ನ ಬಿಡುಗಡೆ ಮಾಡ್ಬೇಕು ಅಂತ ಆಗ್ರಹವನ್ನು ಅವರು ಇಟ್ಟಿದ್ದಾರೆ. ಇದನ್ನ ಈಗಲಾದ್ರೂ ಕೂಡ ಬಿಡುಗಡೆ ಮಾಡಿ ಆ ಗ್ರಾಮಕ್ಕೆ ರಸ್ತೆಯನ್ನು ಕೂಡ ಮಾಡ್ಕೊಡ್ಬೇಕು. ಇಲ್ಲಿನ ಗಂಭೀರತೆಯನ್ನ ಅರ್ಥಕೊಳ್ಬೇಕು ಎಂಬಂತ ಮನವಿಯನ್ನ ಏನ್ ಮಾಡ್ತಾರೆ, ಇದಕ್ಕೆ ಸ್ಪಂದಿಸ್ಬೇಕು ಎಂಬಂತದ್ದು ನ್ಯೂಸ್ 18 ಆಗ್ರಹ ಕೂಡ ಆಗಿರ್ತಕ್ಕಂಥದ್ದು. ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ವೋಟ್ ಕೇಳಕ್ ಬರ್ಬೇಕಲ್ಲ, ಇದೇ ರೋಡಲ್ಲಿ ಬರ್ಬೇಕಲ್ಲ, ಅವಾಗ ಏನ್ ಹೇಳ್ತಾರಂತೆ, ಯಾವ ತರ ಆಶ್ವಾಸನೆ ಕೊಟ್ಟಿದ್ರು, ಮತ್ ಸುಮಾರು ಒಂದು ಅಂದಾಜ್ ಎಷ್ಟು ಕಿಲೋಮೀಟರ್ ಈಗ ರೋಡ್ ಬೇಕು ಅಂತ ಕೇಳ್ತಿರೋದವರು? ಶ್ರಮಿತ, ಈಗ ಬೇಕಾಗಿರ್ತಕ್ಕಂಥದ್ದು 50 ಮನೆಗಳಿಂದ ಈ ಮನೆಗಳಿಗೆ ಕೇವಲ 1 ಕಿಲೋಮೀಟರ್ ರಸ್ತೆ ಮಾಡಿದ್ರೆ ಸಾಕು. ಅಲ್ಲಿನ ಜನರ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆ ಶೀಘ್ರ ತಾತ್ಕಾಲಿಕವಾಗಿ ಅವರಿಗೆ ಪರಿಹಾರ ಆಗುತ್ತೆ. ಇನ್ನೂ ಕೂಡ ಏನು 300 ಮನೆ ಇರ್ತಕ್ಕಂಥ ಗ್ರಾಮಗಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಮಾಡಿದೆ. ಆದ್ರೆ ಸುಮಾರು 2 ರಿಂದ 3 ಕಿಲೋಮೀಟರ್ ರಸ್ತೆ ಮಾಡಿದ್ರೆ ಸಾಕು, ಅಲ್ಲಿನ ಸಮಸ್ಯೆ ಬಗೆಹರುತ್ತೆ. ಆದ್ರೆ ಇಲ್ಲಿವರೆಗೂ ಕೂಡ ಗ್ರಾಮದ ಅಭಿವೃದ್ಧಿ ಆದ್ರೆ ದೇಶದ ಅಭಿವೃದ್ಧಿ ಆಗುತ್ತೆ ಎಂಬಂತಹ ಹೇಳಿಕೆಯನ್ನು ಕೊಟ್ಕೊಂಡು ರಾಜಕಾರಣಿಗಳು ಏನು ಓಡಾಡ್ತಿರ್ತಾರೆ ಮತ್ತು ಗ್ರಾಮದ ಅಭಿವೃದ್ಧಿಯೇ ನಮ್ಗೆ ಧ್ಯೇಯ ಎಂಬಂತಹ ಮಾತುಗಳನ್ನ ವೇದಿಕೆಯಲ್ಲಿ ಹೇಳ್ತಿರ್ತಾರೆ. ಆಗಾಗ ದೊಡ್ಡ ಮಾತುಗಳನ್ನ ಹೇಳ್ತಿರ್ತಾರೆ. ಇಲ್ಲಿವರೆಗೂ ಕೂಡ ಯಾವ್ದು ಕೂಡ ಫಲಕಾರಿ ಆಗಿಲ್ಲ, ಸಫಲ ಕೂಡ ಆಗಿಲ್ಲ. ಆದ್ರೆ ಇನ್ ಮುಂದೆ ಆದ್ರೂ ಕೂಡ ಗ್ರಾಮೀಣ ಭಾಗದ ಜನರ ಸಂಕಷ್ಟಕ್ಕೆ ಅವರು ಸ್ಪಂದಿಸ್ಬೇಕು ಮತ್ತು ಈ ಭಾಗದ ಜನಗಳನ್ನ ಅವರಿಗೆ ಆದ್ಯತೆಯನ್ನ ಕೊಟ್ಟು ರಸ್ತೆಗಳನ್ನಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಕೂಡ ಅವರು ಮಾಡ್ಕೊಡ್ಬೇಕು ಎಂಬ ಆಗ್ರಹವನ್ನು ಅಲ್ಲಿ ಸ್ಥಳೀಯರು ಕೂಡ ಮಾಡ್ತಾರೆ. ಇದೇ ನಿಟ್ಟಿನಲ್ಲಿ ರಾಜಕಾರಣಿ ಕೂಡ ಇನ್ನು ಮುಂದಿನ ಕೆಲಸವನ್ನ ಮಾಡ್ಬೇಕು. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅದೇ ಗ್ರಾಮಕ್ಕೆ ಹೋಗ್ತಾರೆ. ಈಗ ನಮ್ಗೆ ಮತ ಹಾಕಿದ್ರೆ ಇನ್ನೇನು ಕೆಲವು 1 ವರ್ಷಗಳಲ್ಲಿ ನಿಮ್ಗೆ ರಸ್ತೆಯನ್ನ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೂಡ ಕೊಟ್ಟಿರ್ತಾರೆ. ಆದ್ರೆ ಈ ಭಾಗದ ಜನ ಸುಮಾರು 7-8 ಶಾಸಕರನ್ನ ನೋಡಿದ್ದಾರೆ. ಈ ಹಿಂದೆ ಇರ್ತಕ್ಕಂಥ ಶಾಸಕರಾಗಿರ್ಬೋದು, ಈಗ ಇರ್ತಕ್ಕಂಥ ಶಾಸಕರು ಎಲ್ಲರಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಕೇವಲ ಮೌಖಿಕವಾಗಿ ಮಾತೆಲ್ಲ ಲಿಖಿತವಾಗಿ ಕೂಡ ಅಧಿಕಾರಿಗಳಿಗೂ ಕೂಡ ಅವರು ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಯಾವ್ದು ಕೂಡ ಇಲ್ಲಿವರೆಗೂ ಪ್ರಯೋಜನ ಆಗಿಲ್ಲ. ಶಾಸಕರಾಗಿರ್ಲಿ, ಸಂಸದರಾಗಿರ್ಲಿ, ಸಚಿವರುಗಳು ಕೂಡ ಈ ಸಮಸ್ಯೆ ಬಗ್ಗೆ ಗಮನವನ್ನ ಹರಿಸಿಲ್ಲ. ಈಗಲಾದ್ರೂ ಕೂಡ ಗಮನ ಹರಿಸಲಿ ಎಂಬಂತದ್ದು ನಮ್ಮ ಆಶಯ. ಶ್ರಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಕೃಷ್ಣಮೂರ್ತಿ.